ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮನಸ್ಸು ಅದಕ್ಕೋ ಸೂತಕದ ಮನೆಯಾಗಿದೆ. ನಿನ್ನೆಯಿಂದ ತಮ್ಮ ಜೊತೆ ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಾಧ್ಯವೇ ಆಗ್ತಾ ಇಲ್ಲ. ಇಂಥದ್ದೊಂದು ಭೀಕರವಾದಂಥ ನರಮೇಧವನ್ನು ಖಂಡಿತವಾಗಿ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಏಕೆಂದರೆ ಕಾಶ್ಮೀರಕ್ಕೆ ತೀರ ಹತ್ತಿರದವನಾದಂಥ ವ್ಯಕ್ತಿ ನಾನು. ಭಾಳಷ್ಟು ಸಲ ಹೋಗಿ ಬಂದವನು, ಬಹಳ ಸಂಪರ್ಕ ಇಟ್ಕೊಂಡವನು. ಇತ್ತೀಚೆಗೆ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿ ಅತಿಯಾದ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಂಥ ಮನುಷ್ಯ. ಆದರೆ ಪೆಹಲ್ಗಾಮ್ನಲ್ಲಿ ನಿನ್ನೆ ನಡೆದಂಥ ನರಮೇಧ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ವಿಚಲಿತಗೊಳಿಸಿಬಿಟ್ಟಿದೆ. ವಿಷಯ ಏನು ಅಂತ ಮೊದಲು ಹೇಳಿಬಿಡ್ತೀನಿ. ಯಾರಿಗೆ ಇದರ ಕುರಿತಾದಂಥ ಮಾಹಿತಿ ಇಲ್ಲವೋ ಅವ್ರಿಗಾಗಿ ಒಂದೇ ಒಂದು ನಿಮಿಷದಲ್ಲಿ ವಿಷಯವನ್ನು ಹೇಳಿಬಿಡ್ತೀನಿ. ಕಾಶ್ಮೀರದ ಕಣಿವೆಯಲ್ಲಿ, ಅದರಲ್ಲೂ ಪಹಲ್ಗಾಮ್ ಅನ್ನುವಂಥ ಪ್ರದೇಶದಲ್ಲಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಜನ ಮುಸಲ್ಮಾನ ಭಯೋತ್ಪಾದಕರು ಹಿಂದೂ ಪ್ರವಾಸಿಗರ ಮೇಲೆ ದಾಳಿಯನ್ನು ಮಾಡಿ 28 ಜನರ ಹತ್ಯೆಯನ್ನು ಮಾಡಿದ್ದಾರೆ. ಹೆಸರನ್ನು ಕೇಳಿ ಹಿಂದೂ ಅಂತ ಖಚಿತಪಡಿಸಿಕೊಂಡು ಗುಂಡಿನಿಂದ ಕೊಂದಿದ್ದಾರೆ. ಯಾರು ಸುಳ್ಳು ಹೇಳಿದರೋ ಅವರಿಗೆ ಆಯತ ಓದು ಅಂತ ಹೇಳಿ, ಇಸ್ಲಾಂ ಬಗ್ಗೆ ಮಾತಾಡು ಅಂತ ಹೇಳಿ ಕೇಳಿ ಕಲ್ಮಾ ಓದು ಅಂತ ಹೇಳಿ ಆತ ಮುಸಲ್ಮಾನ ಅಲ್ಲ ಅಂತ ಆದಮೇಲೆ ಸುಳ್ಳು ಹೇಳ್ತೀಯ ಅಂತ ಗುಂಡು ಹೊಡೆದಿದ್ದಾರೆ. ಯಾರು ಮುಸಲ್ಮಾನನ ಹಿಂದೂ ಅಂತ ಖಚಿತಪಡಿಸ್ಕೊಳ್ಳಿಕ್ಕೆ ಪ್ಯಾಂಟನ್ನು ಬಿಚ್ಚಿಸಿ ಆತನ ಮರ್ಮಾಂಗವನ್ನು ನೋಡಿ ಅದಾದ ಮೇಲೆ ಆತ ಹಿಂದೂ ಅಂತ ಗುರುತಿಸಿ ಗುಂಡು ಹೊಡೆದಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಕಾಶ್ಮೀರದ ಪಹಲ್ಗಾಮ್. ಈಗ ಸೀಸನ್ನು ಕಾಶ್ಮೀರದಲ್ಲಿ, ಮಕ್ಕಳ ಎಕ್ಸಾಮ್ಗಳು ಮುಗಿದಿದ್ದಾವೆ, ಬಿಡುವಿನ ದಿನ, ರಜಾ ದಿನಗಳು. ನಿರಾತಂಕವಾಗಿ, ನಿರುಮ್ಮಳವಾಗಿ, ನಿರಾಯಾಸವಾಗಿ ಕಾಶ್ಮೀರಕ್ಕೆ ಹೋಗಬೇಕು ಅಂತ ಎಲ್ಲ ಕಡೆ ಸುದ್ದಿಯಾದ ಹಿನ್ನೆಲೆಯಲ್ಲಿ ಈ ದೇಶದ ಎಲ್ಲ ಮೂಲೆಗಳಿಂದ, ದಶದಿಕ್ಕುಗಳಿಂದ ಜನ ಕಾಶ್ಮೀರಕ್ಕೆ ಹೋಗ್ತಾರೆ. ಕಾಶ್ಮೀರಕ್ಕೆ ಹೋಗಿ ಸೋನ್ಮಾರ್ಗು, ಟಂಗ್ಮಾರ್ಗು, ಗುಲ್ಮಾರ್ಗು, ಪಹಲ್ಗಾಮು ಎಲ್ಲ ಪ್ರದೇಶಗಳಲ್ಲಿ ಸುತ್ತಾಡ್ತಾರೆ, ರೀಲ್ಗಳನ್ನು ಮಾಡ್ಕೋತಾರೆ. ಕಾಶ್ಮೀರ ಸಮೃದ್ಧವಾಗಿದೆ ಅಂತ ಎಲ್ಲ ಕಡೆ ಬೀಗ್ತಾ ಹೇಳ್ತಾರೆ ವಿಷಯ. ಆದರೆ ಈ ಬಾರಿಯ ರಜೆ ಇದೆಯಲ್ಲ, ಈ ಬಾರಿಯ ಹಾಲಿಡೇಸ್ ಇದೆಯಲ್ಲ, ಅದು ರೌದ್ರಮಯವಾಗಿತ್ತು, ಭೀಭತ್ಸವಾಗಿತ್ತು, ಯಾತನಾಮಯವಾಗಿತ್ತು, ವೇದನಾಮಯವಾಗಿತ್ತು. ನಮ್ಮ ಜೀವಿತಾವಧಿಯಲ್ಲಿ ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜನವರಿ 19, 1990ರಲ್ಲಿ ಏನು ನರಮೇಧ ಆಯ್ತಲ್ಲ ಕಾಶ್ಮೀರದಲ್ಲಿ, ಕಾಶ್ಮೀರ್ ಫೈಲ್ಸ್ ಅಂತ ನಾವು ಹೇಳ್ತೀವಲ್ಲ, ಅಂಥದೇ ಮತ್ತೊಂದು ನರಮೇಧ ಈಗ ಸಂಭವಿಸಿರೋದು, ನಮ್ಮ ಕಣ್ಣೆದುರಿಗೆ ಸಂಭವಿಸಿರೋದು. ಅವತ್ತು ಹಿಂದೂಗಳು ಯಾರು ಅಂತ ಹುಡುಕಿ ಅವರನ್ನು ಒಬ್ಬೊಬ್ಬರನ್ನಾಗಿ ಸಾಯಿಸಿ ಕಾಶ್ಮೀರವನ್ನು ಬಿಟ್ಟು ತೊಲಗುವ ಹಾಗೆ ಮಾಡಿದರು ಈ ಭಯೋತ್ಪಾದಕರು, ಈ ಮುಸಲ್ಮಾನರು, ಈ ಜಿಹಾದಿಗಳು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದರು. ಅವರು ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಟು ನಿರಾಶ್ರಿತರಾಗಿ ರಾತ್ರೋರಾತ್ರಿ ಲಕ್ಷೋಪಲಕ್ಷ ಜನ ಕಾಶ್ಮೀರ ಕಣಿವೆಯನ್ನು ತೊರೆದರು. ಈಗ ಕಾಲ ಬದಲಾಗಿದೆ ಅಂತ ನಾವು ಅಂದ್ಕೊಂಡ್ವಿ. ಈಗ ಮಾಲ್ಗಳು ತೆರೆದಿದ್ದಾವೆ, ಲಾಲ್ ಚೌಕ್ನಲ್ಲಿ ಸಂಭ್ರಮ ಸಂಭವಿಸ್ತಾ ಇದೆ, ರಾಮನವಮಿಯ ಉತ್ಸವ ಆಗತ್ತೆ, ಆಗಸ್ಟ್ 15ಕ್ಕೆ ಧ್ವಜ ಹಾರಿಸ್ತೀವಿ. ಇದಕ್ಕಿಂತ ಸೌಭಾಗ್ಯ ಬೇಕೇನ್ರಿ ಅಂತ ನಾನೇ ಎಷ್ಟೋ ಸಲ ವಿಡಿಯೋ ಮಾಡಿದೆ. ಒಂದಲ್ಲ ಎರಡಲ್ಲ 3 ಬಾರಿ ಕಾಶ್ಮೀರಕ್ಕೆ ಹೋಗಿ ಬಂದೆ. ನಿಜಾನ ಸುಳ್ಳ ಅಂತ ನೋಡ್ಕೊಂಡು ಬಂದಿರೋದು. ಯಾಕೆಂದರೆ ಯಾವ ಕಾಶ್ಮೀರದಲ್ಲಿ ಕಾಲಿಡಲಿಕ್ಕೂ ಸಾಧ್ಯವಿಲ್ಲವೋ, ಯಾವಾಗ ಅದು ಭಯೋತ್ಪಾದನೆಯ ಶಾಪದಿಂದ ನರಳ್ತಾ ಇತ್ತೋ ಅಂಥ ಸಂದರ್ಭದಲ್ಲಿ ಆತಂಕದೊಂದಿಗೆ ಕುಟುಂಬ ಸಮೇತ ಕಾಶ್ಮೀರಕ್ಕೆ ಹೋಗಿ ಬಂದವನು ನಾನು. ಸಂಜೆ 7 ಗಂಟೆ ಆಗಿಬಿಟ್ರೆ ನಿರ್ಜನವಾಗಿರ್ತಾ ಇದ್ದಂಥ ಶ್ರೀನಗರ. ಹೌಸ್ ಬೋಟ್ನಿಂದ ಯಾರು ಹೊರಗಡೆ ಬರಲಿಕ್ಕೆ ಮನಸ್ಸು ಮಾಡ್ತಿರಲಿಲ್ಲ. ಯಾರಾದರೂ ಸಂಜೆ ಹೌಸ್ ಬೋಟ್ನಲ್ಲಿ ಶಿಕಾರ ಹತ್ತಿಕೊಂಡು ಮುಖ್ಯ ರಸ್ತೆಗೆ ಹೋಗಿ ಯಾರಾದರೂ ಆ ಕಡೆ ಸಿಟಿ ಕಡೆ ಹೋಗ್ತೀನಿ, ಲಾಲ್ ಚೌಕ್ ಕಡೆ ಹೋಗ್ತೀನಿ ಅಂದರೆ ಅಲ್ಲಿಯ ಜನವೇ ಅಚ್ಚರಿಯಿಂದ ನೋಡ್ತಾ ಇದ್ರು, ಯಾಕೆ ಈ ರೀತಿ ಹುಚ್ಚುಚ್ಚಾರ ಮಾಡ್ತಾ ಇದ್ದಾನೆ ಅಂತ. ನಾನು ಆವಾಗ ಪತ್ರಕರ್ತ. ಮೈಸೂರಿನಲ್ಲಿ ಆಂದೋಲನ ಅನ್ನುವಂಥ ಪತ್ರಿಕೆಗೆ ಪ್ರತಿ ದಿವಸ ಒಂದೊಂದು ಲೇಖನವನ್ನು ಬರೆದು ಕಳಿಸ್ತಾ ಇದ್ದೆ ಕಾಶ್ಮೀರದಲ್ಲಿ ಇರುವಂಥ ಸ್ಥಿತಿಗತಿಗಳ ಕುರಿತು. ಸಂಜೆ 7 ಗಂಟೆಗೆ ವಿದ್ಯಮಾನವನ್ನೆಲ್ಲ ಬರೆದು ಹೌಸ್ ಬೋಟ್ನಿಂದ ಶಿಕಾರ ಅಂದರೆ ಬೋಟ್ನಲ್ಲಿ ಕೂತ್ಕೊಂಡು ದಲ್ ಲೇಕ್ನಲ್ಲಿ ಹೌಸ್ ಬೋಟ್ ಇದ್ದದ್ದು, ದಲ್ ಲೇಕ್ನಿಂದ ಮುಖ್ಯ ರಸ್ತೆಗೆ ಬಂದು ಫ್ಯಾಕ್ಸ್ ಎಲ್ಲಿದೆಯೋ ಅಲ್ಲಿ ಹುಡ್ಕೊಂಡು ಹೋಗಿ ಫ್ಯಾಕ್ಸ್ ಮಾಡ್ತಾ ಇದ್ದೆ ನಾನು ಆಂದೋಲನ ಕಚೇರಿಗೆ. ನಮ್ಮ ಗುರುಗಳು ರಾಜಶೇಖರ್ ಕೋಟಿಯವರು ಸಂಪಾದಕರು. ದೌರ್ಭಾಗ್ಯ ಈಗ ನನ್ನ ಜೊತೆ ಅವರಿಲ್ಲ. ಅಂಥ ರಿಸ್ಕ್ ತೆಗೆದುಕೊಂಡು ದಿನಗಳನ್ನು ನೋಡಿದಂಥ ಮನುಷ್ಯನಿಗೆ
ತದನಂತರದ ದಿನಗಳಲ್ಲಿ ಕಾಶ್ಮೀರ ವೈಭವದಿಂದ ವರ್ಣಮಯವಾಗಿ ಜನಸಂದಣಿಯಿಂದ ಎಲ್ಲಿ ನೋಡಿದೆಲ್ಲ ಹಬ್ಬದ ರೀತಿಯಲ್ಲಿ ಸೇರಿದಂಥದ್ದು ನೋಡಿದಾಗ ಯಾವ ರೀತಿಯ ಮುದ ಆಗಿರಬಹುದು ಆಲೋಚನೆ ಮಾಡಿ. ಇದು ಹೀಗೇ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟಿವಿ ನಾವು. ನಮ್ಮ ದೊಡ್ಡ ಸಮಸ್ಯೆ ಮನುಷ್ಯರದ್ದು ಅದೇ. ನಾವು ಮೂಲ ಸಮಸ್ಯೆಯನ್ನು ಮರೆತು ಬಿಡ್ತೀವಿ. ಮೇಲೆ ಬೂದಿಯನ್ನು ಮುಚ್ಚಲಾಗಿದೆ, ಒಳಗಡೆ ಕೆಂಡ ಇದೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಒಂದು ಇಂಥ ಪ್ರಕರಣ ಮತ್ತೆ ನಮ್ಮನ್ನು ಸಂಪೂರ್ಣವಾಗಿ ವಿವಶಗೊಳ್ಳುವ ಹಾಗೆ, ಕುಬ್ಜರಾಗುವ ಹಾಗೆ ಮಾಡಿಬರುತ್ತೆ. ಮಾಡಿದ ಉದ್ದೇಶ ಏನು ನೋಡಿ. ಕೇವಲ 4 ದಿವಸದಿಂದ ಆಸಿಮ್ ಮುನೀರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ನಾವು ಹಿಂದೂಗಳು ಒಟ್ಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದ. ನಮ್ಮ ಸಂಸ್ಕೃತಿಯೇ ಬೇರೆ, ಅವ್ರ ಸಂಸ್ಕೃತಿಯೇ ಬೇರೆ, ಭಾಯಿಚಾರ ಎಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ಕಾಶ್ಮೀರ ನಮ್ಮ ಕೊರಳನ ರಕ್ತನಾಳ ಅಂತ ಹೇಳಿದ್ದ. ನಮ್ಮ ಕಡೆ ನಮ್ಮವ್ರು ಹೇಳ್ತಾರೆ ಧರ್ಮ ನಿರಪೇಕ್ಷತೆ, ನಾವು ಅವರು ಅಣ್ಣ ತಮ್ಮ, ಗಂಗಾ ಜಮುನಿ ತಹಜೀಬ್ ಅಂತ ನಮ್ಮವ್ರು ಹೇಳ್ತಾರೆ. ಅಲ್ಲಿ ISI ಪಾಕಿಸ್ತಾನದ ಚೀಫ್ ಕೂತ್ಕೊಂಡು ಹೇಳ್ತಾನೆ, ಸೇನೆಯ ಚೀಫು, ನಾವು ಹಿಂದೂಗಳು ಯಾವ ರೀತಿಯಲ್ಲಿ ಒಂದಲ್ಲ, ಇಬ್ಬರು ಬೇರೆ ಬೇರೆನ ನಾವು ಅಂತ ಹೇಳ್ತಾನೆ. ಹಾಗೆ ಹೇಳಿದ 4 ದಿವಸಕ್ಕೆ ಇಂಥದ್ದೊಂದು ಪಾಶವಿ ಕೃತ್ಯ ನಡೆಯುತ್ತೆ ಅಂದರೆ ಯಾವ ಮಟ್ಟಿಗೆ ಪ್ರಾಯೋಜಿತವಾದಂಥ ದಾಳಿ ಇದು ಅನ್ನೋದನ್ನು ಆಲೋಚನೆ ಮಾಡಬೇಕು ನಾವು. ಹುಡುಕಿ ಹಿಂದೂಗಳನ್ನೇ ಕೊಲ್ಲಬೇಕು ಅಂದ್ರೆ ಕಾರಣ ಏನು ಹೇಳಿ? ಯಾಕೆಂದರೆ ಯಾವ ಕಾಶ್ಮೀರ ಇದೆಯಲ್ಲ ಅಲ್ಲಿ ಇತರ ಧರ್ಮೀಯರು ಕಾಲಿಡಬಾರ್ದು, ಕೇವಲ ಮುಸಲ್ಮಾನರ ನಾಡಾಗಬೇಕು ಅದು ಅನ್ನೋದು ಅವರ ಏಕಮೇವ ಅಜೆಂಡಾ. ಎಲ್ಲಿ ಹಿಂದೂಗಳು ಬಂದು ಇಲ್ಲಿಯ ಪ್ರಾಪರ್ಟಿಗಳನ್ನ ತೆಗೆದುಕೊಂಡು ಇಲ್ಲಿ ಹೋಟೆಲ್ ಮಾಡಿ ಇಲ್ಲಿ ವ್ಯವಹಾರಗಳನ್ನು ಮಾಡಿಕೊಂಡು ಮುಸಲ್ಮಾನರ ಪಾರಮ್ಯವನ್ನು ಕಡಿಮೆ ಮಾಡ್ತಾರೋ ಅನ್ನುವಂಥ ಭಯ, ಆತಂಕ ಪಾಕಿಸ್ತಾನವನ್ನು ಕಾಡತ್ತೆ, ಮುಸಲ್ಮಾನರನ್ನು ಕಾಡತ್ತೆ. ಎಂಥ ದುರಂತ ನೋಡ್ರಿ. ತಿನ್ನಲಿಕ್ಕೆ ಊಟ ಇಲ್ಲ ರೀ ಅವರಿಗೆ. ಪಾಕಿಸ್ತಾನದಲ್ಲಿ ಗೋಧಿ ಹಿಟ್ಟು ತೊಗೊಳಿಕ್ಕಾಗಲ್ಲ ಅವ್ರಿಗೆ. ರಂಜಾನ್ ಹಬ್ಬವನ್ನು ಮಾಡಲಿಲ್ಲ ಅವರು, ರೋಜಾ ನಡೆಸಲಿಕ್ಕಾಗಲಿಲ್ಲ. ಕಂಡ ಕಡೆ ಬಿಕ್ಕಿ ಬೇಡುವಂಥ ಜನ ಅವರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಹಿಂದೂಗಳನ್ನು ಅಡಗಿಸ್ತೀವಿ ಅಂತ ಹೋಗ್ತಾರೆ. 85 ಕೋಟಿ ಜನ ಇರುವಂಥ ರಾಷ್ಟ್ರ. ಆ ರಾಷ್ಟ್ರದ ಒಂದಷ್ಟು ಜನ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋದ ಸಂದರ್ಭದಲ್ಲಿ ಹುಡುಕಿ ಅವರ ಮರ್ಮಾಂಗವನ್ನು ನೋಡಿ, ಅವರ ಹೆಸರನ್ನು ಕೇಳಿ, ಅವರ ಐಡೆಂಟಿಟಿಯನ್ನು ಕೇಳಿ, ಅವ್ರ ಕಡೆಯಿಂದ ಕಲ್ಮಾ ಓದು ಅಂತ ಹೇಳಿ ಹುಡುಕಿ ಸಾಯಿಸ್ತಾರೆ 28 ಜನರನ್ನು, ಒಬ್ಬೊಬ್ಬರು ಒಂದೊಂದು ಕಡೆಯವರು. ನನಗೆ ಭಾಳ ಬೇಸರ ಆಗಿದ್ದೇನೆಂದರೆ ಪಾಪ ಶಿವಮೊಗ್ಗದವರು ಮಂಜುನಾಥ್ ಅಂತೇಳಿ, ಪಾಪ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರುವಂಥ ಮನುಷ್ಯ, ಮಗ PUCಯಲ್ಲಿ ರ್ಯಾಂಕ್ ಬಂದಿದ್ದಾನೆ. ಅವನಿಗೊಂದು ಔಟಿಂಗ್ ಮಾಡಿಸೋಣ ಅಂತ ಹೆಂಡತಿ ಪಲ್ಲವಿ, ಮಂಜುನಾಥು ಮಗನನ್ನು ಕರ್ಕೊಂಡು ಕಾಶ್ಮೀರಕ್ಕೆ ಹೋಗ್ತಾರೆ. 19ನೇ ತಾರೀಕು ಬಂದಿರ್ತಾರೆ. 2-3 ದಿವಸ ಓಡಾಡಿರ್ತಾರೆ. ಕೊನೆಗೆ ಪಹಲ್ಗಾಮ್ ಬರ್ತಾರೆ. ನೋಡಿದರೆ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುಂಡು ಹೊಡೆದು ಸಾಯಿಸ್ತಾರೆ. ಮಂಜುನಾಥು ಹಿಂದಿನ ದಿವಸ ಶಿಕಾರದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿರ್ತಾರೆ. ಶಿಕಾರ ಅಂದರೆ ಬೋಟಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿರ್ತಾರೆ. ಅದ್ಭುತವಾಗಿದೆ ಕಾಶ್ಮೀರ, ಡಲ್ ಲೇಕ್ನಲ್ಲಿದ್ದೀನಿ, ಹೌಸ್ ಬೋಟ್ನಲ್ಲಿದ್ದೀನಿ, ತುಂಬ ಚೆನ್ನಾಗಿ ನಮ್ಮ ಟೂರಿಸ್ಟ್ ಏಜೆಂಟ್ ನೋಡ್ಕೋತಾ ಇದ್ದಾರೆ, ಇವತ್ತು ಪಹಲ್ಗಾಮ್ ಹೋಗ್ತಾ ಇದ್ದೀನಿ ಅಂತೆಲ್ಲ ಕತೆ ಹೇಳಿರ್ತಾರೆ. ಮುಂದೆ ಕೆಲವೇ ಗಂಟೆಗಳಲ್ಲಿ ಆತ ಒಂದು ಶರೀರವಾಗಿ, ಪಾರ್ಥಿವ ಶರೀರ ಆಗ್ತಾರೆ. ಅಂದರೆ ಏನು ಅಂದ್ಕೋತೀರಿ? ಇನ್ನೊಂದು ಕುಟುಂಬ, ನನಗೆ ಆ ಫೋಟೋ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ರೀ. ಪಹಲ್ಗಾಮ್ನಲ್ಲಿ ಪಕ್ಕದಲ್ಲಿ ಗಂಡನ ಹೆಣ ಬಿದ್ದಿದೆ. ಹೆಂಡತಿಯ ಕೈಯ ಮೆಹಂದಿ ಇನ್ನೂ ಮಾಸಿಲ್ಲ. ಗದ್ಗತಿತರಾಗಿ ಬಿಕ್ಕಿ ಅಳ್ತಾ ಇದ್ದಾಳೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋ ಫೋಟೋ ಅದು. ಆ ಫೋಟೋ ತೋರಿಸೋದು ಕಷ್ಟ ಅಂತ ಯೋಚನೆ ಮಾಡಿದೆ ನಾನು. ಆ ಫೋಟೋ ನಾವು ಮರಿಲಿಕ್ಕೆ ಸಾಧ್ಯ ಅಂದರೆ ನಮ್ಮ ಇಡೀ ಜೀವನದಲ್ಲಿ ಕಾಡುವಂಥ ಫೋಟೋ ಅದು. ನಮ್ಮ ಸೋದರಿ ಹಾಗೆ ಕಾಣ್ತಾಳೆ, ನಮ್ಮ ಮಗಳ ಹಾಗೆ ಕಾಣ್ತಾಳೆ. ಆತ ಸ್ಫುರದ್ರೂಪಿ ಯುವಕ. ಅದೇ ತಾನೇ ಮದುವೆಯಾಗಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಹನಿಮೂನಿಗೆ ಬಂದಿರುವಂಥ ಮನುಷ್ಯ. ಹಿಂದೂ ಎನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುಂಡು ಹೊಡಿತಾರೆ ಈ ಮುಸಲ್ಮಾನ ಭಯೋತ್ಪಾದಕರು. ಪದೇ ಮುಸಲ್ಮಾನ ಭಯೋತ್ಪಾದಕರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ನಮ್ಮಲ್ಲಿ ಎಲ್ಲರೂ ವಾದ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲಿ ಭಯೋತ್ಪಾದನೆ ಮಾಡುವವರು ಮುಸಲ್ಮಾನರೇ ಮಾಡಿರೋ ಭಯೋತ್ಪಾದನೆ ಇದು, ಹಿಂದೂಗಳನ್ನು ಟಾರ್ಗೆಟ್ ಮಾಡಿರುವಂಥ ಭಯೋತ್ಪಾದನೆ ಇದು ಅಂತ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಪದೇ ಆ ಮಾತನ್ನು ಹೇಳ್ತಾ ಇರೋದು. ನಮ್ಮಲ್ಲಿ ಮಾತೆತ್ತಿದರೆ ಭಾಷೆ, ಮಾತೆತ್ತಿದರೆ ಜಾತಿ. ನಿಂದ್ಯಾವ ಜಾತಿ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ಅದರಲ್ಲಿ ಬಣಜಗರು ಬೇರೆ, ಪಂಚಮಸಾಲಿ ಬೇರೆ, ಬ್ರಾಹ್ಮಣರಲ್ಲಿ ಮಾಧವರು ಬೇರೆ, ಸ್ಮಾರ್ತರು ಬೇರೆ, ಶ್ರೀ ವೈಷ್ಣವರು ಬೇರೆ, ಹವ್ಯಕರು ಬೇರೆ. ಒಡೆದಾಳಿ ಬಿಡ್ತಾರಲ್ರಿ ರಾಜಕಾರಣಿಗಳು. ಯಾರನ್ನಾದರೂ ಜಾತಿ ಕೇಳಿದನ್ರಿ ಭಯೋತ್ಪಾದಕರು, ನೀನು ಹಿಂದೂನಾ ಅಂತ ಕೇಳಿದರು.
ಬೆಳಿಗ್ಗೆ ಎದ್ರೆ ನೀನು ಕನ್ನಡದವನು, ನೀನು ಹಿಂದಿಯವನು, ನೀನು ತೆಲುಗನ, ನೀನು ಮರಾಠಿ ಅಂತೇಳಿ ಹೊಡೆದಾಡ್ತೀವಿ. ನಿನ್ನ ಇಡೀ ದಿವಸ ಅದೇ ನಡೆದಿದೆ. ಹಿಂದಿಯವರು ಬಂದು ನಮ್ಮ ಮೇಲೆ ಈ ರೀತಿ ದಬಾವಣೆ ಮಾಡ್ತಾ ಇದ್ದಾರೆ. ಕನ್ನಡದ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆ. ನಿಂದು ಯಾವ ಭಾಷೆ ಅಂತ ಯಾವನಾದರೂ ಅಲ್ಲಿ ಕೇಳಿದ್ನನ್ರಿ ಭಯೋತ್ಪಾದಕ, ನೀನು ಹಿಂದೂನಾ ಅಂತ ಕೇಳ್ದ. ಹಿಂದೂ ಆದರೂ ಗುಂಡು ಹೊಡಿತೀನಿ. ನೀನು ಪಂಚಮಸಾಲಿ ಆದರೂ ಆಗಿರು, ಒಕ್ಕಲಿಗ ಆಗಿರು, ಬ್ರಾಹ್ಮಣ ಆಗಿರು, ಶೂದ್ರನಾಗಿರು, ಯಾವುದೇ ಆಗಿರು, ನೀನು ಹಿಂದೂ ಅನ್ನುವಂಥ ಒಂದೇ ಕಾರಣಕ್ಕೆ ನೀನು ಗುಂಡು ಹೊಡಿತೇನೆ ನಾನು, ನಿಮ್ಮನ್ನು ಬಿಡೋದಿಲ್ಲ ಅಂತ. ಎಂಥ ದುರಂತ ಸ್ಥಿತಿ ನೋಡಿ. ನೋಡಿ, ಭಾರತ ದೇಶದಲ್ಲಿ ಈಗ ಗೃಹಯುದ್ಧ ನಡೀತಾ ಇದೆ ಅಂತ ಮೊನ್ನೆ ನಿಶಿಕಾಂತ್ ದುಬೆ ಹೇಳಿದರು. ಎಲ್ಲರೂ ಅತಿಶಯೋಕ್ತಿ ಅಂದ್ಕೊಂಡ್ರು, ಉತ್ಪ್ರೇಕ್ಷೆ ಅಂದ್ಕೊಂಡ್ರು. ನಡೀತಾ ಇರೋದು ಏನು? ಪಶ್ಚಿಮ ಬಂಗಾಳಕ್ಕೆ ಹೋಗಿ ನೀವು, ಮುರ್ಷಿದಾಬಾದು, ಮಾಲ್ಡಾ, ಕಲ್ಕತ್ತಾದ ಹೌಡಾ, ಎಲ್ಲ ಕಡೆ ಲಕ್ಷ 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 ಮುಸಲ್ಮಾನರು ರಸ್ತೆಗೆ ಬಂದು ಇಳಿದು ಗಲಾಟೆ ಮಾಡ್ತಾರೆ. ಮುರ್ಷಿದಾಬಾದ್ನಲ್ಲಿ ಇದೇ ರೀತಿ ಕಾಶ್ಮೀರದಲ್ಲಿ ಆಗಿರುವ ರೀತಿಯಲ್ಲಿಯೇ ಹಿಂದೂಗಳನ್ನು ಮಾರಕ್ ಮಾಡಿ ಹೊಡೆದಿರೋದು. ಮೊನ್ನೆ ಅವರ ಕಾರುಗಳನ್ನು ಜಖಂಗೊಳಿಸಿರೋದು, ಸುಟ್ಟಾಕಿರೋದು, ಹಿಂದೂಗಳ ಅಂಗಡಿಗಳಲ್ಲಿ ಲೂಟಿ ಮಾಡಿರೋದು. ಇದು ಗೃಹಯುದ್ಧ ಅಲ್ವಾ? ಗೃಹಯುದ್ಧ ಅಂದರೆ ಸಿರಿಯಾ ರೀತಿಯೇ ಆಗಬೇಕಾ? ರಸ್ತೆಯಲ್ಲಿ ಅತ್ಯಾಚಾರ ಮಾಡಬೇಕು, ಭ್ರೂಣವನ್ನು ಹೊರಗೆ ತೆಗಿಬೇಕು, ಗರ್ಭಿಣಿ ಹೆಣ್ಮಗಳನ್ನ ಸಾಯಿಸಬೇಕು, ಇದು ಅಲ್ವಾ? ಇದು ಗೃಹಯುದ್ಧ ಅಲ್ವಾ? ಹೈದರಾಬಾದ್ನಲ್ಲಿ ಅಲ್ಲೊಬ್ಬ ಇದ್ದಾನೆ, ದುಷ್ಟ ಅಸಾದುದ್ದೀನ್ ಓವೈಸಿ ಅಂತೇಳಿ. ಓಲ್ಡ್ ಹೈದರಾಬಾದ್ನಲ್ಲಿ ಕಳೆದ 3 ದಿವಸದಿಂದ ಲಕ್ಷ ಲಕ್ಷ ಜನ ರಸ್ತೆಯಲ್ಲಿ ಬಂದು ಇಳಿಯುವ ಹಾಗೆ ಮಾಡಿದ್ದಾನೆ. ಎಲ್ಲರೂ ತಲೆ ಮೇಲೆ ಟೊಪ್ಪಿಗೆ ಹಾಕೊಂಬಂದು ಕೂತ್ಕೋತಾರೆ. ಕೇಳಿದರೆ ವಕ್ಫ್ 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 ಅಂತಾರೆ. ವಕ್ಫ್ ಬಗ್ಗೆ ಏನೂ ಗೊತ್ತಿಲ್ಲ. ವಕ್ಫ್ ಹೆಸರಲ್ಲಿ ಇವ್ರನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಮುಸಲ್ಮಾನ ಮುಖಂಡರು. ಆದರೆ ಇವರೆಲ್ಲ ಬೀದಿಯಲ್ಲಿ ಇಳಿದು ಈಗ ಕೂತಿದ್ದಾರೆ. ನಾಳೆ ಅವ್ರ ದಂಗೆ ಎದ್ದು ಎಲ್ಲ ಕಡೆ ಹಿಂದೂಗಳ ಮೇಲೆ ದಾಳಿ ಮಾಡಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಒಂದು ರಾಮನವಮಿ ಉತ್ಸವ ಮಾಡಿದರೆ ಕಲ್ಲು ತೂರಾಟ ನಡೀತದೆ ರೀ. ಒಂದು ಹಬ್ಬವನ್ನು ಆಚರಿಸುವ ಹಾಗೆಲ್ಲ, ಒಂದು ಗಣಪತಿ ವಿಸರ್ಜನೆ ಮಾಡುವ ಹಾಗೆಲ್ಲ, ಒಂದು ಮೆರವಣಿಗೆಗೆ ಹೋಗೋ ಹಾಗೆಲ್ಲ. ಯಾರು ಹಿಂದೂಗಳು ಏನೇ ಒಂದು ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಮೇಲೆ ಕಲ್ಲು ತೂರಾಟ, ನಮ್ಮ ಮೇಲೆ ಕೇಸುಗಳು. ಧರ್ಮನಿರಪೇಕ್ಷ ಸರ್ಕಾರಗಳು ನಮ್ಮ ಮೇಲೆ ಕೇಸ್ ಹಾಕ್ತವೆ. ನೀನು ಕೋಮುವಾದಿ ಅಂತ ಹೇಳ್ತವೆ. ನಾವು ಕೋಮುವಾದಿ ಪಟ್ಟವನ್ನು ಹೊತ್ಕೊಂಡು ಬೇರೆ ಹೋಗ್ಲಿಕ್ಕೆ ಬೇರೆ ದೇಶಗಳೇ ನಮ್ಗೆ ಉಳಿದಿಲ್ಲ. ಯಾವ ದೇಶನೂ ನಮ್ದಿಲ್ಲ. ನಮ್ದು ಇದ್ದದ್ದು ಒಂದೇ ಒಂದು ದೇಶ, ಭಾರತ ದೇಶ. ಬೇರೆ ದೇಶಕ್ಕೆ ವಲಸೆ ಹೋಗ್ತೀನಿ ಅನ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲೇ ಸಾಯ್ಬೇಕು ನಾವು. ಆದರೆ ನಾವು ಒಗ್ಗಟ್ಟಾಗೋದಿಲ್ಲ, ಜಾತಿ ಹೆಸರು ಹೇಳ್ತೀವಿ. ಬಂದಂಥ ಭಯೋತ್ಪಾದಕ ಅಲ್ಲಿಂದ ಇಲ್ಲಿ ಬಂದು ಹಿಂದೂಗಳು ಯಾರು ಅಂತ ಟಕ 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 ಗುಂಡು ಹೊಡೆದು ಹೋಗ್ತಾನೆ. ಟಾರ್ಗೆಟ್ ಯಾರೀಗ? ಮೋದಿ ಕುಜಾಕೆ ಬೋಲೋ ಅಂದ ಒಬ್ಬ ಭಯೋತ್ಪಾದಕ, ಪಲ್ಲವಿ ಅಂಥೇಳಿ, ಮಂಜುನಾಥನ ಹೆಂಡ್ತಿ. ಶಿವಮೊಗ್ಗ ಮಂಜುನಾಥ್ ಅವ್ರು ತೀರ್ಕೊಂಡ್ರಲ್ಲ, ಅವ್ರ ಹೆಂಡ್ತಿ. ನನ್ನ ಹೊಡೆದು ಸಾಯಿಸ್ಬಿಡು ಅಂತ ಕೇಳಿದ್ರು. ನಾನು ನನ್ನ ಮಗ ಇಬ್ಬರನ್ನ ಯಾಕೆ ಉಳಿಸ್ತೀಯ, ನಮ್ಮನ್ನು ಸಾಯಿಸ್ಬಿಡು ಅಂತ. ನೈ ಜಾಕೆ ಮೋದಿ ಕುಜಾಕೆ ಬೋಲೋ ಅಂದರೆ ಅವರ ಉದ್ದೇಶ ಗಂಡಸರನ್ನು ಮಾತ್ರ ಗುಂಡು ಹೊಡೆದು ಸಾಯಿಸಬೇಕು, ಅವರ ಹೆಣ್ಮಕ್ಕಳು ವಿಧವೆಯರಾಗಿ ನರಳಿ ಸಾಯಬೇಕು. ಹೇಗೆ ಜ್ಞಾನವಾಪಿ ಮಸೀದಿಯನ್ನು ಮಾಡಿದಾಗ 3 ಗೋಡೆಗಳನ್ನು ಕೆಡವಿ, ಒಂದು ಗೋಡೆ ಇದು ಮಂದಿರವಾಗಿತ್ತು ಅಂತ ಗೊತ್ತಾಗಲಿ, ಜೀವಮಾನ ಪರ್ಯಂತ ನೀವು ನೋಡ್ತಾ ಇರಬೇಕು ನಿಮ್ಮ ಮೇಲೆ ಹೇಗೆ ದಬ್ಬಾಳಿಕೆ ಮಾಡಿದೆ ಅಂತ ಗೊತ್ತಾಗಲಿ ಅಂತ ಒಂದು ಗೋಡೆಯನ್ನು ಹಾಗೆ ಉಳಿಸಿ, ಉಳಿದ ಗೋಡೆಗಳನ್ನು ತಮಗೆ ಹೇಗೆ ಬೇಕಾ ಕಟ್ಕೊಂಡು ಗುಮ್ಮಟವನ್ನು ಹಾಕ್ಕೊಂಡು ಜ್ಞಾನವಾಪಿ ಮಸೀದಿ ಅಂತ ಹೇಳಿದ್ರಲ್ಲ, ಅದೇ ರೀತಿ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ಹಾಗೆ ಬಿಟ್ಟು ಗಂಡಸರನ್ನು ಹುಡುಕಿ ಸಾಯಿಸಿರೋದು. ಕಾಶ್ಮೀರದ ಸ್ಥಿತಿ ಭಾಳ ದುರ್ಭರವಾಗಿತ್ತು ಒಂದು ಕಾಲಕ್ಕೆ. ಯಾವ ರೀತಿ ಭಯೋತ್ಪಾದನೆ ಇತ್ತು ಅಂತಂದರೆ, ಅಲ್ಲಿಯ ಹೌಸ್ಬೋಟ್ಗಳಿದಾವಲ್ಲ, 6,000 ಹೌಸ್ಬೋಟ್ಗಳಿದಾವೆ ಅಲ್ಲಿ ಒಟ್ಟು. ನಗೀನಾ ನದಿ, ಆಮೇಲೆ ಡಲ್ ಲೇಕು, ನಗೀನಾ ಲೇಕು, ಎಲ್ಲ ಲೇಕ್ ಸೇರಿ ಒಟ್ಟು ನಿಮಗೆ 6,000 ಹೌಸ್ಬೋಟ್ಗಳಿದ್ದಾವೆ. ಅವರೆಲ್ಲ ಪಾತ್ರೆಗಳನ್ನು ಮಾರಿಕೊಂಡು ಜೀವನ ಮಾಡೋ ಪರಿಸ್ಥಿತಿಗೆ ಬಂದಿದ್ದರು. ಮಕ್ಕಳು ಶಾಲೆಗೆ ಹೋಗ್ತಾ ಇರಲಿಲ್ಲ, ಊಟ ಮಾಡಲಿಕ್ಕೆ ದುಡ್ಡು ಇರಲಿಲ್ಲ, BP ಶುಗರ್ನಿಂದ ನರಳ್ತಾ ಇದ್ದರು. ಏಕೆಂದರೆ ಪ್ರವಾಸಿಗರೇ ಬರ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದರೆ ಹೊರಗಡೆ ಬಂದು ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು ಹರಟೆ ಹೊಡೆಯೋದು ಬಿಟ್ಟರೆ ಬೇರೆ ಕೆಲಸವೇ ಇರಲಿಲ್ಲ, ವ್ಯಾಪಾರ ಇಲ್ಲ, ವಹಿವಾಟಿಲ್ಲ, ಪ್ರವಾಸಿಗರಿಲ್ಲ, ಏನಿರಲಿಲ್ಲ. ಅಂಥ ದುರ್ಭರ ಹೀನಾತಿಹೀನ ಸ್ಥಿತಿಯಲ್ಲಿದ್ದರು ಇವರು. ಆ ಸಂದರ್ಭದಲ್ಲಿ ಇವರು ಕಷ್ಟ ನೋಡಲಾರದೆ ಅವತ್ತಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಇವ್ರು ಬೀದಿಗೆ ಬಿದ್ದಿದ್ದಾರೆ ಅಂದರೆ ಒಬ್ಬೊಬ್ಬರಿಗೆ 10,000 ರೂಪಾಯಿ ಇವ್ರಿಗೆ ದುಡ್ಡನ್ನು ಕೊಟ್ಟರು. ವಾಪಸ್ ಕೊಡೋದಲ್ಲ, ಸಾಲ ಅಲ್ಲ, ಸುಮ್ಮನೆ ದುಡ್ಡನ್ನು ಕೊಟ್ಟರು ಎಲ್ಲ ಕುಟುಂಬಗಳಿಗೆ. ಆವಾಗ ಸ್ವಲ್ಪ ಉಸಿರಾಡ್ಲಿಕ್ಕೆ ಶುರು ಮಾಡಿದರು. ಈಗ ಭಯೋತ್ಪಾದನೆ ನಡೆದಿದೆ. ಹೇಗೆ ನಡೆಯುತ್ತೆ ಅದು? ಸ್ಥಳೀಯರ ಸಹಕಾರವಿಲ್ಲದೆ ಆ ರೀತಿಯಾದಂಥ ಭಯೋತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾ? ಇವರೇ ಅವ್ರಿಗೆ ಆಶ್ರಯ ಕೊಟ್ಟಿರ್ತಾರೆ. ಎಲ್ಲರೂ ಈ ಕೆಲಸ ಮಾಡಿರದೇ ಇರಬಹುದು, ಅದರಲ್ಲಿ ಒಬ್ಬ ಮಾಡಿದರೆ ಸಾಕು. ಒಬ್ಬ ಒಂದು ಮನೆಯನ್ನು ಬಾಡಿಗೆ ಕೊಟ್ಟರೆ ಸಾಕು, ಒಬ್ಬ ಅವರಿಗೆ ಒಂದು ಕಾರನ್ನು ಕೊಟ್ಟರೆ ಸಾಕು, ಒಬ್ಬ ಅವರಿಗೆ ಅದು ಲಿಂಕ್ಗಳನ್ನು ಹೇಳಿಕೊಟ್ರೆ ಸಾಕು. ಸ್ಥಳೀಯರ ಸಹಾಯವನ್ನು ಪಡೆದೇ ಇವತ್ತು ನಿಮಗೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಡೀತಾ ಇರೋದು.
ನೋಡಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ದಿಲ್ಲಿಯಲ್ಲಿ ನಡೀತಾ ಇದೆ. ಸರಿಯಾಗಿ ಅದೇ ಸಮಯಕ್ಕೆ ಕಟ್ರಾದಲ್ಲಿ ಯಾತ್ರಿಗಳ ಮೇಲೆ ದಾಳಿ. ಕಾಡು ಒಳಗಿಂದ ಇದ್ದಕ್ಕಿದ್ದ ಹಾಗೆ ಬರ್ತಾರೆ, ಸ್ಟೆನ್ ಗನ್ ತಗೋತಾರೆ, ದಡ 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 ಗುಂಡು ಹೊಡಿತಾರೆ, ಯಾತ್ರಿಗಳನ್ನ ಸಾಯಿಸಿ ಹೊರಟು ಹೋಗ್ತಾರೆ. ಎಲ್ಲ ಭದ್ರತೆ ವ್ಯವಸ್ಥೆ ಇದ್ದುಕೊಂಡು ಬಿಗಿ ಪಹರೆಯನ್ನಿಟ್ಟು ಪ್ರತಿ 100 ಮೀಟ್ರಿಗೊಬ್ಬ ಸೈನಿಕನನ್ನು ನಿಲ್ಲಿಸಿ ಎಲ್ಲವನ್ನೂ ಮಾಡಿಯೂ ಈ ರೀತಿ ಅರಾಜಕತೆಯನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಪಾಕಿಸ್ತಾನ ಎಲ್ಲದಕ್ಕೂ ಪ್ರಾಯೋಜನೆಯನ್ನು ಮಾಡ್ತಾ ಇದೆ. ನಾವು ಹಿಂದೂಗಳು ಏನೂ ಮಾಡಲಾರದಂಥ ಅಸಹಾಯಕ ಸ್ಥಿತಿಗೆ ಬಂದಿದ್ದೇವೆ. ಯಾವ ಸಂದರ್ಭದಲ್ಲಿ ಹಿಂದೂಗಳ ಬಗ್ಗೆ ಇನ್ನಿಲ್ಲದ ಹಾಗೆ ಅಂತಃಕರಣ ಹೊಂದಿರುವಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇರುವ ಸಂದರ್ಭದಲ್ಲಿ ಈ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಒಂದು ಕಡೆ ಅಜಿತ್ ದೋವಲ್ಲು, ಮತ್ತೊಂದು ಕಡೆ ಡಾಕ್ಟರ್ ಜಯಶಂಕರು, ಇನ್ನೊಂದು ಕಡೆ ನಮ್ಮ ರಕ್ಷಣಾ ಸಚಿವ, ಮತ್ತೊಂದು ಕಡೆ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಎಲ್ಲರೂ ಕೂಡ ಹಿಂದೂಗಳ ಬಗ್ಗೆ ಇನ್ನಿಲ್ಲದ ಹಾಗೆ ಅಕ್ಕರತೆಯನ್ನು ಅಂತಃಕರಣವನ್ನು ಹೊಂದಿರುವಂಥ ಜನ. ಅವರ ಸಮಕ್ಷಮದಲ್ಲಿ ನಡೀತಾ ಇರುವಂಥ ನರಮೇಧ ಇದು. ಪ್ರೊಪಗ್ಯಾಂಡ ಅಂದ್ರಲ್ರಿ ಕಾಶ್ಮೀರ್ ಫೈಲ್ಸ್ಗೆ, ಎಲ್ಲ ಸುಳ್ಳು, ಇದು ಪ್ರೊಪಗ್ಯಾಂಡ ಅಂದರು. ಬೇಡ ಚುನಾವಣೆ ಅಂದರು ನರೇಂದ್ರ ಮೋದಿ ಅವರು. ಕೋರ್ಟ್ ಅವರಿಗೆ ಗಡುವನ್ನು ವಿಧಿಸಿತು ಸುಪ್ರೀಂ ಕೋರ್ಟು. ಏನಂತ? ಜಮ್ಮು ಕಾಶ್ಮೀರದಲ್ಲಿ ಅಕ್ಟೋಬರ್ 30, 2024 ಒಳಗಾಗಿ ನೀವು ಚುನಾವಣೆಯನ್ನು ಮಾಡಬೇಕು. ಹೆಂಗೆ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ, ಮಾಡಬೇಕು ನೀವು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರು. ಸರ್ಕಾರ ತಲೆ ತಗ್ಗಿಸಿಕೊಂಡು ಚುನಾವಣೆ ಮಾಡ್ತೀವಿ. ಅದೃಷ್ಟವಶಾತ್ ಯಾವುದೇ ಹಿಂಸಾಚಾರ ಆಗಲಿಲ್ಲ. ಆದರೆ ಯಾರು ಕಾಶ್ಮೀರ್ ಫೈಲ್ಸ್ ಅಂತ ನರಮೇಧ ಆಗಲಿಕ್ಕೆ ಕಾರಣೀಭೂತ ಆಗಿದ್ರು, 1990 ಜನವರಿ 19ಕ್ಕೆ ಏನು ನರಮೇಧ ನಡೀತು ಕಾಶ್ಮೀರದಲ್ಲಿ, ಅವತ್ತು ಫಾರೂಕ್ ಅಬ್ದುಲ್ಲಾ ವಾಸ್ ದಿ ಚೀಫ್ ಮಿನಿಸ್ಟರ್. ಆತ ಶಬನಾ ಆಜ್ಮಿನ ಬೈಕಲ್ಲಿ ಕೂಡಿಸ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದ, ಲಂಡನ್ಗೆ ಓಡೋದ. ಇಲ್ಲಿ ಹಿಂದೂಗಳನ್ನೆಲ್ಲ ಇನ್ನಿಲ್ಲದ ಹಾಗೆ ಸಾಯಿಸಿ ನರಮೇಧ ಮಾಡಿದರು. ಅವರ ಮಗ ಮುಖ್ಯಮಂತ್ರಿಯಾಗಿ ಕೂತ್ಕೋತಾನೆ, ಒಮರ್ ಅಬ್ದುಲ್ಲಾ. ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅವ್ರಿಗೆ ಸ್ಟೇಟ್ ಹುಡ್ ಕೊಡಿ, ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕಂತೆ. ಆವಾಗ ಪೊಲೀಸರು ಕೂಡ ಒಮರ್ ಅಬ್ದುಲ್ಲಾನ ಕಡೆ ಹೋಗ್ತಾರೆ. ಇನ್ನು ಪರಿಸ್ಥಿತಿ ಹೇಗಿರ್ಬೋದು ಆಲೋಚನೆ ಮಾಡಿ. ಒಂದು ಚುನಾವಣೆಯನ್ನು ಮಾಡಿ ಅಲ್ಲಿ ಪ್ರಜಾಸತ್ತಾತ್ಮಕವಾದಂಥ ವ್ಯವಸ್ಥೆಯನ್ನು ತಂದು ಸರ್ಕಾರ ರಚನೆ ಆಗಲಿಕ್ಕೆ ಕಾರಣೀಭೂತ ಆದ್ರಲ್ಲ, ಆ ಒಂದರಿಂದ ಇವತ್ತು ಇಷ್ಟು ದೊಡ್ಡದಾದಂಥ ಅಪಸವ್ಯ ಜರುಗಿದೆ ಈ ಕಾಶ್ಮೀರದಲ್ಲಿ. ಒಂದು ವೇಳೆ ಅವರಿಗೆ ಸ್ಟೇಟ್ ಹುಡ್ ಕೊಟ್ಟು ಪೊಲೀಸರನ್ನ ಅವ್ರ ಕೈ ಕೊಟ್ಟರೆ ಇವರು ಇನ್ನೇನು ಮಾಡಬಹುದು, ಸುಮ್ಮನೆ ಆಲೋಚನೆ ಮಾಡಿ ನೋಡಿಬಿಡಿ. ಈತನ ತಾತ ಶೇಖ್ ಅಬ್ದುಲ್ಲಾ, ಈತನಪ್ಪ ಫಾರೂಕ್ ಅಬ್ದುಲ್ಲಾ ಮತ್ತು ಈತ 3 ಜನ ಕೂಡ ಪ್ರತ್ಯೇಕತಾವಾದವನ್ನು ನಿರಂತರವಾಗಿ ಪ್ರಚೋದಿಸ್ತಾ ಬಂದಿರುವಂಥ ಜನ ಇವರು. ಇವರಿಗೆ ನೇರ ಸಂಪರ್ಕದಲ್ಲಿ ಎಲ್ಲ ಪ್ರತ್ಯೇಕತಾವಾದಿಗಳು ಇವ್ರ ಜೊತೆ ಇದ್ದಾರೆ. ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಬೇಕು ಅಂತಲೇ ಇವರು ಜೀವನ ಮಾಡ್ಕೊಂಡು ಬಂದಂಥ ಜನ ಇವರು. ಇವರು ಅಷ್ಟೇ, ಮೆಹಬೂಬಾ ಮುಫ್ತಿನೂ ಅಷ್ಟೇ, ಇಬ್ಬರೂ ಅಷ್ಟೇ. ಇವ್ರ ಕೈಗೆ ಅಧಿಕಾರ ಕೊಟ್ಟ ಮೇಲೆ ಇನ್ನೇನಾಗ್ಲಿಕ್ಕೆ ಸಾಧ್ಯ ರೀ? ಸುಪ್ರೀಂ ಕೋರ್ಟ್ ಅವತ್ತು ಈ ರೀತಿ ಗಡುವನ್ನು ವಿಧಿಸದೆ ಹೋಗಿದ್ರೆ, ಚುನಾವಣೆ ಆಗಬೇಕು ಅಂತ ಹೇಳದೆ ಹೋಗಿದ್ರೆ, ಕೇಂದ್ರದ ಸುಪರ್ದಿನಲ್ಲಿ ಇಡೀ ರಾಜ್ಯ ಇರೋದು, ಕೇಂದ್ರಾಡಳಿತ ಪ್ರದೇಶ ಇರೋದು, ಇದು ಒಂದು ಹಂತದಲ್ಲಿ ಎಲ್ಲ ಬಿಗಿ ಬಂದೋಬಸ್ತಾಗಿರೋದು. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಎಲ್ಲ ಕೇಳಬೇಕು ಅಂತ ಎಲ್ಲಿದೆ ರೀ? ಈಗ ಮನಮೋಹನ್ ಸಿಂಗ್ ನಾವೆಲ್ಲ ಏನು ಹೇಳ್ತೀವಿ, ಆತ ಮೌನ ಮೋಹನ್ ಸಿಂಗ್ ಅಂತ ಎಲ್ಲ ಹೇಳ್ತೀವಿ. ಈತ ಏನು ಆಗಲಾರ್ದಂಥ ಹೇತ್ಲಾಂಡಿ ಇತ್ತ, ಸೋನಿಯಾ ಗಾಂಧಿ ಹೇಳ್ದಂಗೆ ಕೇಳ್ಕೊಂಡಿರ್ತಾ ಇದ್ದಂಥ ಬೆದರು ಬೊಂಬೆ ಅಂತ ಬೈತೀವಿ. ಆದರೆ ಅದೇ ಮನಮೋಹನ್ ಸಿಂಗು ಇದೇ ಸುಪ್ರೀಂ ಕೋರ್ಟ್ಗೆ ನೀವೆಲ್ಲರಿಗೂ ಆಹಾರ ಸಪ್ಲೈ ಮಾಡಿ ಅಂತ ಹೇಳಿದ ಸಂದರ್ಭದಲ್ಲಿ, ದವಸ ಧಾನ್ಯ ಸಪ್ಲೈ ಮಾಡಿ ಅಂತ ಹೇಳಿದ ಸಂದರ್ಭದಲ್ಲಿ, ಆಗೋದಿಲ್ಲ, ನಮ್ಮಲ್ಲಿ ಆ ನೆಟ್ವರ್ಕ್ ಎಲ್ಲ ಏನು ಮಾಡ್ಕೋತೀರಿ ಮಾಡ್ಕೊಳ್ಳಿ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ಗೆ. ಮನಮೋಹನ್ ಸಿಂಗ್ ಹೇಳಿದ್ದು. ಆದರೆ ನಮ್ಮ ನರೇಂದ್ರ ಮೋದಿ ಅವರು ವಿನೀತರಾಗಿ ಕೋರ್ಟ್ ಹೇಳಿದ್ದನ್ನು ಪಾಲಿಸ್ಕೊಂಡು ಬರ್ತಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಧಿಕ್ಕರಿಸಬೇಕಾದಂಥ ಗುಣ ಕೂಡ ನಮ್ಮಲ್ಲಿ ಇರಬೇಕಲ್ವಾ? ಈಗ ಇವ್ರ ಮೇಲೆ ರಿಟಾಲಿಯೇಟ್ ಆಗಿ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ. ಪುಲ್ವಾಮಾ ಆದ ತಕ್ಷಣ ಇನ್ನೊಂದು ದಾಳಿಯನ್ನು 14ನೇ ದಿವಸದಲ್ಲಿ ನರೇಂದ್ರ ಮೋದಿ ಮಾಡಿಸಿದ್ರು. ಆದರೆ ಹೋದಂಥ 40 ಸೈನಿಕರು, ಅವ್ರ ಬಗ್ಗೆ ಯಾರು ಮಾತಾಡಬೇಕು? ಅವ್ರ ಕುಟುಂಬಗಳು ಈಗೂ ಕೂಡ ಬೀದಿಯಲ್ಲಿರ್ತವೆ. ಅವರ ಹೆಂಡತಿ ವಿಧವೆಯಾಗಿರ್ತಾಳೆ, ಮಕ್ಕಳು ಅಪ್ಪ ಇಲ್ಲ ಅಂತ ನರಳ್ತಾ ಇರ್ತವೆ. ಅದನ್ನು ಯಾರು ಹೇಳೋರು? ಆಪ್ಕೋ ನಹಿ ಛೋಡೆಂಗೆ ಹಮ್ ಲೋಗ್ ಅನ್ಬೋದು. ಕೇಳಕ್ಕೆ ಏನು ಭಾಳ ರೋಮಾಂಚಕವಾಗಿರುತ್ತೆ, ಭಾವನಾತ್ಮಕವಾಗಿರುತ್ತೆ, ಭಾವೋದ್ವೇಗದಲ್ಲಿ ಏನು ಬೇಕಾದ್ರೆ ಹೇಳ್ಬೋದು. ಆದರೆ ರಿಟಾಲಿಯೇಟ್ ಆಗಿ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಬಹುದು. ಈಗ ಆಗಿರುವಂಥ 28 ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವಲ್ಲ, ಅದಕ್ಕೆ ಏನು ಹೇಳ್ತೀರಿ? ಎಂಥ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಇವತ್ತು ಭಾರತ ದೇಶದಲ್ಲಿ ಅಂದರೆ, ಒಂದು ಕಡೆ ಭಾರತ ದೇಶದ ಒಳಗಡೆ ಇರುವಂಥ ಹಿತಶತ್ರುಗಳು,
ಒಬ್ಬರಲ್ಲ ಇಬ್ಬರಲ್ಲ, ಒಂದು ರಾಹುಲ್ ಗಾಂಧಿಯಿಂದ ಹಿಡಿದು, ಒಂದು ಅಖಿಲೇಶ್ ಯಾದವ್ನಿಂದ ಹಿಡಿದು, ಒಂದು ಪ್ರಿಯಾಂಕಾ ವಾಡ್ರಾನಿಂದ ಹಿಡಿದು, ಒಬ್ಬ ತೇಜಸ್ವಿ ಯಾದವ್, ಲಾಲು ಯಾದವ್, ಎಲ್ಲರೂ ಕೂಡ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾದಂಥ ಮನಸ್ಥಿತಿಯನ್ನು ಹೊಂದಿರುವಂಥ ಜನ, ಮುಸಲ್ಮಾನರನ್ನು ಓಲೈಸಬೇಕು ಅನ್ನುವಂಥ ಜನ, ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳುವಂಥ ಜನ, ಸಾಧ್ಯ ಆದರೆ ಅವ್ರಿಗೂ ಕೂಡ ಸಹಾಯ ಮಾಡುವಂಥ ಜನ. ಏಕೆಂದರೆ ಇದೇ ಕೆಲಸವನ್ನು ಈ ಹಿಂದೆ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದಾರೆ. 13 ಜನ ಟೆರರಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾತ ಬಿ ರಿಪೋರ್ಟ್ ಹಾಕಿ. ಆಮೇಲೆ ಹೈಕೋರ್ಟ್ ಸ್ಟೇ ತಂತು, ಎಲ್ಲರಿಗೂ ಶಿಕ್ಷೆ ಆಯಿತು, ಬೇರೆ ವಿಚಾರ. ಆ ರೀತಿಯ ಮನಸ್ಥಿತಿ ಇರುವಂಥ ಜನ ಇವರು. ಸಂದರ್ಭ ಆಗಿತ್ತು ಅದಕ್ಕೆ ಮಾಡಿದ್ದಾರೆ ಅಂತ ಹೇಳುವಂಥ ಜನ ಅವರು. ಅವರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದೊಂದು ಕಬಂಧ ಬಾಹುವಿನಲ್ಲಿ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಇದೆ. ಈಗ ಆಂತರಿಕವಾಗಿ ನಾವು ಅಭದ್ರ ಆಗಲಿಕ್ಕೆ ಮುಖ್ಯ ಕಾರಣ ಅಲ್ಲಿರುವಂಥ ಟೆರರಿಸ್ಟ್ಗಳಲ್ಲ, ನಮ್ಮಲ್ಲಿ ಇರುವಂಥ ರಾಜಕಾರಣಿಯ ಛದ್ಮ ವೇಷದಲ್ಲಿರುವಂಥ ನಿಜವಾದಂಥ ಭಯೋತ್ಪಾದಕರು ಇವರು. ಇನ್ನೊಂದು ಕಡೆ ಪಾಕಿಸ್ತಾನದಿಂದ ನಡೀತಾ ಇರುವಂಥ ಈ ರೀತಿಯ ಟೆರರಿಸಮ್. ಇದರಿಂದ ಬಚಾವಾಗೋದು ಹೇಗೆ, ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.